ಹಲೋ ಹಾಯ್ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಮಸಾಲಾ ಚಾಯ್ ಮೀಡಿಯಾ. ನಾನು ಸತೀಶ್ ಭಟ್. ಇವತ್ತು ನಾನು ನಿಮಗೆ ಒಂದು ಪ್ರಾಡಕ್ಟ್ಸ್ ನ ರಿವ್ಯೂ ಬಗ್ಗೆ ಒಂದು ವಿಡಿಯೋ ಕ್ಲಿಪ್ ಅನ್ನು ತಗೊಂಡು ಬಂದಿದ್ದೀನಿ. ನಮ್ಮ ವಿಡಿಯೋಸ್ಗಳ ಕಾಮೆಂಟ್ಸ್ ಗಳನ್ನ ಓದಿದಾಗ ನಮಗೆ ಕಾಮನ್ ಆಗಿ ಕಾಣ್ತಾ ಇದ್ದಂತಹ ಒಂದು ಕ್ವಶನ್ ಅಂದ್ರೆ, ನೀವು ಬಳಸ್ತಾ ಇರೋ ಕ್ಯಾಮ್ರಾ ಯಾವುದು, ನೀವು ಯಾವ್ದನ್ನ ಯೂಸ್ ಮಾಡ್ತೀರಾ, ಯಾವ ಟೂಲ್ ಅನ್ನು ಯೂಸ್ ಮಾಡ್ತೀರಾ ಅನ್ನೋ ಒಂದು ಪ್ರಶ್ನೆ ತುಂಬಾ ಜನರಿಗೆ ಇತ್ತು. ನಾವು ಆ ಸಮಯದಲ್ಲಿ ಎಷ್ಟೋ ಬಾರಿ ಉತ್ತರವನ್ನು ಕೂಡ ಕೊಟ್ಟಿದ್ದೀವಿ. ಇವತ್ತು ಆ ಪ್ರಾಡಕ್ಟ್ ನ ಒಂದು ಡೀಟೇಲ್ಸ್ ಅನ್ನ ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೋಕೆ ನಾನು ಇಷ್ಟಪಡ್ತೀನಿ. ಹಾಗೆಯೇ ನಮ್ಮ ಜೊತೆ ಒಬ್ರು ಟೆಕ್ನಿಕಲಿ ತುಂಬಾ ಸೌಂಡ್ ಆಗಿರುವಂತಹ ಒಬ್ರು ಫ್ರೆಂಡ್ ಕೂಡ ಇದ್ದಾರೆ. ಅವ್ರನ್ನು ಕೂಡ ನಾನು ನಿಮಗೆ ಇಂಟ್ರೊಡ್ಯೂಸ್ ಮಾಡೋಕ್ಕೆ ಹೊರಟಿದ್ದೀನಿ. ಇವಾಗ ನಾವು ಬಳಸ್ತಾ ಇರುವಂತಹ ಕ್ಯಾಮ್ರಾ ಯಾವುದು ಅಂತಂದರೆ ಡೆಫಿನೆಟ್ಲಿ ಅದಕ್ಕೆ ಉತ್ತರ GoPro. ನೀವು ಇಲ್ಲಿ ನೋಡ್ತಾ ಇರ್ಬೋದು. ಅದರಲ್ಲೂ ಕೂಡ ತುಂಬ ವರ್ಷನ್ಗಳಿದೆ. ಲೇಟೆಸ್ಟ್ ಆಗಿರುವಂಥದ್ದು ಅಂದರೆ ಇವಾಗ GoPro 10. ಅದರ ಬಗ್ಗೆ ಒಂದು ಫೀಚರ್ಸ್ ಮತ್ತು ಎಲ್ಲಿ GoProವನ್ನು ಪರ್ಚೇಸ್ ಮಾಡಿದ್ರೆ ನಮಗೆ ಸ್ವಲ್ಪ ಪ್ರೈಸ್ ಕಡಿಮೆ ಆಗುತ್ತೆ ಮತ್ತು ಆ ಒಂದು ಬೆನಿಫಿಟನ್ನು ನಾವು ಬಳಸ್ಕೋಬೋದು ಅನ್ನೋದನ್ನು ನಾನು ನಿಮಗೆ ಡೀಟೇಲ್ಸ್ ಆಗಿ ಹೇಳ್ತೀನಿ. ಇವಾಗ ನಾನು ನನ್ನ ಸ್ನೇಹಿತರನ್ನು ಇಂಟ್ರೊಡ್ಯೂಸ್ ಮಾಡೋಕ್ಕೆ ಉತ್ಸುಕನಾಗಿದ್ದೀನಿ. ನೋಡೋಣ ಏನೇನು ಡೀಟೇಲ್ಸ್ ಆಚೆ ಬರುತ್ತೆ ಅಂತ. ಬನ್ನಿ ಸರ್. ಜೆಡಿ ಚೆನ್ನಾಗಿದ್ದೀರಾ? ಬನ್ನಿ ಮತ್ತೆ ಕೂತ್ಕೊಳ್ಳಿ. ಹಾಯ್ ಸತೀಶ್, ಹೌ ಆರ್ ಯು? ತುಂಬ ಚೆನ್ನಾಗಿದ್ದೀನಿ ಸರ್, ನಿಮ್ಮ ಆಶೀರ್ವಾದ. ಹೊಸ ಕ್ಯಾಮ್ರಾ ಬಂದ್ಬಿಟ್ಟಿದೆ, ಅದಕ್ಕೆ ನಿಮ್ಮನ್ನ ಕರೆಸಿರೋದು ಇವಾಗ. ಅದೇ US ಇಂದ ಒಬ್ರು ಇವತ್ತು ಬಂದ್ರು. ಸೊ ಮಾರ್ನಿಂಗ್ ಅಲ್ಲಿ ಅವರು ನನಗೆ ಈ ಒಂದು GoProವನ್ನು ತಲುಪಿಸಿದ್ರು. ಇವಾಗ GoPro ಬಗ್ಗೆ ನಮಗೆ ಡೀಟೇಲ್ಸ್ ಬೇಕಿತ್ತು. ಇದು ಯಾವ ಕ್ಯಾಮ್ರಾ ಅಂತ ಕರ್ಸ್ಕೊಳುತ್ತೆ? ಫಸ್ಟ್ ಆಫ್ ಆಲ್ ಇದು GoPro ಆ್ಯಕ್ಷನ್ ಕ್ಯಾಮ್ರಾ ಅಂತಾರೆ. ಸೊ ಆ್ಯಕ್ಷನ್ ಕ್ಯಾಮ್ರಾದಲ್ಲಿ ಇದು GoPro 10 ಅಂದರೆ ಇದು ರಿಲೀಸ್ ಆಗಿದ್ದು 2021 ಸೊ ಇದು 1 ವರ್ಷ ಹಳೆ ಮಾಡಲ್. ಅಂದರೆ ಇದು ಪ್ರತಿ ವರ್ಷವೂ ಒಂದೊಂದು ವರ್ಷನ್ ಬಿಡ್ತಾ ಇರ್ತಾರೆ. ಪ್ರಾಬ್ಲಿ ಇನ್ ಕಮಿಂಗ್ ಡೇಸಲ್ಲಿ, ಇನ್ ಕಮಿಂಗ್ ಮಂತ್ಸಲ್ಲಿ, ಇನ್ನೊಂದು 2-3 ತಿಂಗಳಲ್ಲಿ ಹೊಸ ವರ್ಷನ್ ಕೂಡ ಬರ್ಬೋದು. ಆದ್ರೂ ಇದು ಆ್ಯಕ್ಷನ್ ಕ್ಯಾಮ್ರಾದಲ್ಲಿ ಬೆಸ್ಟ್ ಕ್ಯಾಮ್ರಾ ಇದು. ಸೊ ಬೆಸ್ಟ್ ಒನ್ ಚೂಸ್ ಮಾಡಿದ್ದಾರೆ ಸತೀಶ್ ನೀವು. ಥ್ಯಾಂಕ್ ಯು. ಅದಕ್ಕೆ ನಿಮ್ಮ ಸಪೋರ್ಟ್ ಕೂಡ ಇತ್ತಲ್ಲ, ನಾನು ಯಾವ ತಗೋಬೇಕು ಅಂತ ಹೇಳಿದಾಗ. ಅಫ್ಕೋರ್ಸ್ ನಾವು ಇವಾಗ ಮೊದಲಿಂದಾನು ಬಳಸ್ತಾ ಇರೋದು. ಇವಾಗ 8 ಆಯಿತು, 9 ಆಯಿತು, ಇವಾಗ 10 ಇದ್ದೀವಿ. ಅದ್ರ ಜೊತೆ ನಾನು ಒಂದ್ಸಲ ಕೇಳ್ಬೇಡೋಣ ಅದು ಚೆನ್ನಾಗಿರುತ್ತಾ ಅಥವಾ ಇದಕ್ಕಿಂತ ಅಡ್ವಾನ್ಸ್ಡ್ ಯಾವುದಾದ್ರೂ ಇದೆಯಾ ಅಂತ. ಬಟ್ ಹ್ಯಾಂಡಿ ಆಗಿರುವಂಥ ಕ್ಯಾಮ್ರಾಗಳಲ್ಲಿ GoPro ನಂಬರ್ 1 ಆ್ಯಕ್ಷನ್ ಕ್ಯಾಮ್ರಾ ಅಂತ ಗೊತ್ತಾದ್ಮೇಲೆ ಅಲ್ವೇನ್ರಿ? ನೋ ಡೌಟ್. ಸರಿ ಬನ್ನಿ ಮತ್ತೆ ನಾನು ಇವಾಗ ಇದನ್ನು ಅನ್ಬಾಕ್ಸ್ ಮಾಡಿ ತೋರಿಸ್ತೀನಿ. ಅದಕ್ಕಿಂತ ಮೊದಲು ನಾನು ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. US ಇಂದ ಬರುವಾಗ ನಾವು ಅದನ್ನು ನಮಗೆ ಅಂತ ತರೋದ್ರಿಂದ, ಅಂದರೆ ಬಳಸಬೇಕು ನಮ್ಮ ಪರ್ಸ್ನಲ್ ಯೂಸಿಗೆ ಅಂತ ಹೇಳ್ಕೊಂಡು ನಾವು ತರೋದ್ರಿಂದ ಅದು ಓಪನ್ ಮಾಡಿರಬೇಕಾಗುತ್ತೆ. ಆಫ್ಕೋರ್ಸ್ ಶುರು ಹಚ್ಕೊಳ್ಳಿ ಸರ್. ಇದ್ರ ಜೊತೆ ವಿತ್ ಬಾಕ್ಸ್ ಬರುತ್ತೆ. ಓಕೆ, ನೀವು ಇಲ್ಲಿ ನೋಡ್ಬೋದು. ಈ ಕಿಟ್ ಬಂದು ಕಾಂಬೋ ಕಿಟ್ ಅಂತಾರೆ. ಈ GoProದಲ್ಲಿ ಕಾಮನಾಗಿ ಬರೀ ಕ್ಯಾಮ್ರಾ ಬಾಡಿ ಇರೋದು ಬರುತ್ತೆ, ಜೊತೆಗೆ ಕಾಂಬೋ ಕಿಟ್ ಅಂತಲೂ ಬರುತ್ತೆ. 2-3 ವೆರೈಟಿ ಇರುತ್ತೆ ಇದರಲ್ಲೇ. ಇದರಲ್ಲಿ ಏನು ಬರುತ್ತೆ, ಒಂದು ಸ್ಟ್ಯಾಂಡಿ ಬರುತ್ತೆ, ಚಿಕ್ಕದೊಂದು ಸ್ಟ್ಯಾಂಡಿ ಬರುತ್ತೆ, ಒಂದು ಎಕ್ಸ್ಟ್ರಾ ಬ್ಯಾಟ್ರಿ ಬರುತ್ತೆ ಮತ್ತು ಒಂದು ಕ್ಲಿಪ್ ಬರುತ್ತೆ ಇವ್ರು ತೊಗೊಂಡಿರೋ ಮಾಡಲಲ್ಲಿ. ಪರ್ಫೆಕ್ಟ್. ಸೊ ನನಗೆ ಆ್ಯಕ್ಚುಲಿ ಅದೇ ಅವರು ಹೇಳಿದ್ರು, ಜಸ್ಟ್ ಕ್ಯಾಮ್ರಾ ಮಾತ್ರ ಬೇಕಾ ನಿಮಗೆ ಅಥವಾ ಕೈಲಿ ಇಟ್ಕೊಳ್ಳೋ ಸ್ಟಿಕ್ಕು ಬೇಕಾ ಅಂದ್ರೆ ಸ್ಟ್ಯಾಂಡ್ ಅಂದ್ರಲ್ಲ ಅವರು. ನಾನು ಹೇಳಿದೆ ಏನೇನು ಅವೈಲೇಬಲ್ ಇದೆಯೋ ಎಲ್ಲನೂ ಒಂದು ಸೆಟ್ಟೇ ತರಿಸ್ಬಿಡಿ, ಇನ್ನೇನಾದರೂ ಉಳ್ಕೊಂಡ್ರೆ ಆಮೇಲೆ ಇಲ್ಲಿ ತಗೊಳ್ಳೋಣ ಅಂತ ಅಂದರು ಅವರು ಸಜೆಷನ್. ಮತ್ತು ಪ್ರೈಸಲ್ಲಿ ಯಾವಾಗಲೂ ಅಷ್ಟೇ, ಯಾವಾಗಲೂ ಕಾಂಬೋ ತೊಗೊಂಡ್ರೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಯಾವಾಗಲೂ ನೀವು ಬರೀ ಬಾಡಿ ತೊಗೊಂಬೇಡಿ, ತೊಗೊಬೇಕಾದ್ರೆ GoPro ಜೊತೆಗೆ ಕಾಂಬೋ ಸೆಟ್ ಬರುತ್ತೆ. ಕಾಂಬೋ ಸೆಟ್ ತೊಗೊಂಡ್ರೆ ನಿಮಗೆ ಡಿಸ್ಕೌಂಟ್ ಸಿಗೋಂಗೂ ಆಗುತ್ತೆ, ಜೊತೆಗೆ ಎಕ್ಸ್ಟ್ರಾ ಪ್ರಾಡಕ್ಟ್ಸ್ ತೊಗೊಂಡಂಗಿರುತ್ತೆ, ಆಕ್ಸೆಸರೀಸ್ ಎಲ್ಲನೂ ಒಟ್ಟಿಗೆ ಬರುತ್ತೆ. ನೀವು ಇಲ್ಲಿ ನೋಡ್ಬೋದು, ಇದು ಕ್ಯಾಮ್ರಾ ಬಾಡಿ ಅಂದರೆ GoPro 10. ಎಲ್ಲ ಮ್ಯಾಜಿಕ್ ಇರೋದು ಇದರಲ್ಲೇ ಅಲ್ವಾ? ಎಷ್ಟು ಕಾಂಪ್ಯಾಕ್ಟ್ ಆಗಿದೆ. ಮೋಸ್ಟ್ ಆಫ್ ದಿ ಕಂಟೆಂಟ್ ಇದರಲ್ಲೇ ನಾವು ಕ್ರಿಯೇಟ್ ಮಾಡೋದು ಮಸಾಲಾ ಚಾಯ್ ಮೀಡಿಯಾದಲ್ಲಿ. ಅಂದರೆ ನಾವು ಯೂಸ್ ಮಾಡ್ತಿರೋ ಪ್ರೆಸೆಂಟ್ ಕ್ಯಾಮ್ರಾಸ್ ಇದ್ದೇನೆ GoPro ಲೈನಪ್. ಸ್ಪೆಷಲ್ ಫೀಚರ್ ಏನಂದರೆ GoPro 10 ನಿಮಗೆ ಒಂದು ಹಿಂದೆ ಸ್ಕ್ರೀನ್ ಕಾಮನಾಗಿ ಎಲ್ಲ ಕ್ಯಾಮ್ರಾಸಲ್ಲಿ ಇರುತ್ತೆ, ಇದೊಂದು ಸ್ಕ್ರೀನ್ ಇರುತ್ತೆ. ಬಟ್ ಈ ಕ್ಯಾಮ್ರಾದಲ್ಲಿ 9 ಸೀರೀಸಿಂದ ಈ ಕ್ಯಾಮ್ರಾದಲ್ಲಿ ಫ್ರಂಟ್ ಸ್ಕ್ರೀನ್ ಇರುತ್ತೆ. ಓಕೆ. ಅಂದರೆ ನೀವೇನಾದರೂ ಸೆಲ್ಫಿ ವೀಡಿಯೋಸ್ ಮಾಡ್ತಿದ್ದೀರಾ ಅಂದರೆ ನೋಡ್ಕೊಬೋದು, ಇಲ್ಲ ಫ್ರಂಟಲ್ಲೇ ಕಾಣಿಸುತ್ತೆ. ಫೀಲ್ಡ್ ಆಫ್ ವ್ಯೂ ಎಷ್ಟು ತೆಗಿತಿದ್ದೀರಾ ಅನ್ನೋದು ಇಲ್ಲೇ ಕಾಣಿಸುತ್ತೆ. ಸೊ ನೀವು ಇವಾಗ ಹಿಂಗೆ ಇಟ್ಕೊಂಡು ವೀಡಿಯೋಸ್ ಮಾಡಕ್ಕೆ. ಹಲೋ ಹಾಯ್ ನಮಸ್ಕಾರ ಅಂತ ನಾವೇನು ಸ್ಟಾರ್ಟ್ ಮಾಡ್ತೀವಲ್ಲ, ಅದಕ್ಕೆ ಬೇಕಾಗಿರೋ ಫೇಸ್ ಕ್ಯಾಮ್ರಾ ಕೂಡ ಇದೆ ಅಲ್ವಾ? ಹೌದು. ಮತ್ತು GoProದು ಇನ್ನೊಂದು ಬೆಸ್ಟ್ ಫೀಚರ್ ಏನಂದರೆ ಸಿಂಗಲ್ ಬಟನ್ ಕ್ಲಿಕ್. ನೀವು ಒಂದು ಬಟನ್ ಕ್ಲಿಕ್ ಮಾಡಿದ್ರೆ ಕ್ಯಾಮ್ರಾ ಆನ್ ಆಗುತ್ತೆ, ಸೌಂಡ್ ಬರುತ್ತೆ, ರೆಕಾರ್ಡ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನೋ ಟೈಮ್ ನೀವು ಅದು ಸೆಟ್ ಮಾಡಬೇಕು, ವಿಡಿಯೋ ಇದು ಸೆಟ್ ಮಾಡಬೇಕು, ಆ ಥರ ಏನೂ ಇರೋಲ್ಲ. ಇಮಿಡಿಯೇಟಾಗಿ ಸ್ಟಾರ್ಟ್ ಆಗುತ್ತೆ, ಇಮಿಡಿಯೇಟಾಗಿ ರೆಕಾರ್ಡ್ ಸ್ಟಾರ್ಟ್ ಆಗುತ್ತೆ ಜೊತೆಗೆ. ಓಕೆ. ಇನ್ನೊಂದು ಬಟನು ರೆಕಾರ್ಡ್ ಎಂಡ್ ಆಗುತ್ತೆ, ಆಫ್ ಆಗುತ್ತೆ. ಇದು ಮೈನ್ ಕ್ಯಾಮ್ರಾ. ಇದ್ರ ಜೊತೆಗೆ ಕ್ಲಿಪ್ ಅಂತಾರೆ. ಇದಕ್ಕೆ ನೀವು ಎಲ್ಲಾದ್ರೂ ಇವಾಗ ಗಾಡಿ ಮಿರರ್ ಇರುತ್ತೆ ಅಥವಾ ಅದರ ಹ್ಯಾಂಡಲ್ ಇರುತ್ತೆ, ಹ್ಯಾಂಡಲ್ಗೆ ಜಸ್ಟ್ ಹಿಂಗೆ ಹಾಕಿ ಇದರ ಮೇಲೆ GoProನ ಫಿಕ್ಸ್ ಮಾಡ್ಬೋದು. ಈ GoPro ಇದು ಮೇಲ್ಗಡೆ ಫಿಕ್ಸ್ ಮಾಡೋಕ್ಕೆ ಈ ಥರ ಇನ್ನೊಂದು ಆಕ್ಸೆಸರೀಸ್ ಇರುತ್ತೆ. ಈ ಆಕ್ಸೆಸರಿನ ಇಲ್ಲಿ ಹಾಕಿ ಇಲ್ಲಿ ಮೇಲ್ಗಡೆ GoPro ಮೌಂಟ್ ಮಾಡ್ಬೋದು. ಸೊ ಇದೆಲ್ಲ ಕಾಂಬೋ ಕಿಟ್ಟಲ್ಲಿ ಇದು ಮತ್ತು ಇದು ಇನ್ನೊಂದು ನೀವು ಇಲ್ಲಿ ನೋಡ್ಬೋದು. ಇದೆಲ್ಲನೂ ಆಕ್ಸೆಸರೀಸ್ ಸಪ್ರೇಟ್ ಕೊಡ್ತಾನೆ. ನೆಕ್ಸ್ಟ್ ನೀವು ಇದರಲ್ಲಿ ನೋಡ್ಬೋದು ಚಾರ್ಜಿಂಗ್ ಕೇಬಲ್ ಇರುತ್ತೆ ಇದರಲ್ಲಿ, ಮತ್ತು ಎಕ್ಸ್ಟ್ರಾ ಬ್ಯಾಟ್ರಿ ಬರುತ್ತೆ. ಇನ್ಬಾಕ್ಸಲ್ಲೇ ನಿಮಗೆ
ಎಕ್ಸ್ಟ್ರಾ ಒಂದು ಬ್ಯಾಟ್ರಿ ಬರುತ್ತೆ. ಈ ಬ್ಯಾಟ್ರಿ ಹ್ಯಾಂಡಿಯಾಗಿ ಒಂದು ಎಕ್ಸ್ಟ್ರಾ ಇರಲೇಬೇಕು ಸ್ಪೇರ್, ಯಾಕೆಂದರೆ ತುಂಬ ಬ್ಯಾಟ್ರಿ ತಿನ್ನುತ್ತೆ ಇದು. ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಆಗ್ತಾ ಇದ್ದಂಗೆ ಒಂದು 30% ಬಂದ್ಬಿಡುತ್ತೆ. ಆಮೇಲೆ 30ಇಂದ ಬ್ಯಾಕ್ 0ಕ್ಕೆ ಎಷ್ಟೊತ್ತಿಗೆ ಬಂತಂದ್ರೆ ಗೊತ್ತಾಗಲ್ಲ. ಸೊ ನಾವು 9ಅಲ್ಲಿ 8ಅಲ್ಲಿ ಯೂಸ್ ಮಾಡಿದಾಗ ನಮ್ಗೆ ಅನುಭವ ಆಗಿರೋದು. ಹಾಗಾಗಿ ಎಕ್ಸ್ಟ್ರಾ ಬ್ಯಾಟ್ರಿ ಬ್ಯಾಕಪ್ ಯಾವತ್ತು ಎಕ್ಸ್ಟ್ರಾ ಬ್ಯಾಕಪ್ ಆಗಲಿ ಮೆಮೊರಿ ಕಾರ್ಡ್ ಆಗಲಿ ಬ್ಯಾಕಪ್ಸ್ ಇರಬೇಕು ಅಲ್ವಾ. ಇದೊಂದು ಸ್ಟ್ಯಾಂಡಿ ಬರುತ್ತೆ ಚಿಕ್ಕದು. ನನ್ನ ಕೈಯಲ್ಲಿ ಇಟ್ಕೊಂಡು ಮಾತಾಡೋದು ಒಂದು ಕಡೆ ಆದರೆ ನಿಮ್ಗೆ ಹಂಗೆ ಟ್ರೈಪಾಡ್ ಥರನೂ ವರ್ಕ್ ಆಗುತ್ತೆ ಅಂದ್ರೆ ಇದು. ಹೌದು. ಓಕೆ ನೋಡಿ, ಈ ಥರ ಇಟ್ಟು ಕೂಡ ನಾವು ರೆಕಾರ್ಡ್ ಮಾಡ್ಬೋದು. ಈ ಥರ ಇಟ್ಟು ನೀವು ಇದ್ರ ಮೇಲೆ ಹಿಂಗೆ ಮೌಂಟ್ ಮಾಡಿದ್ರೆ ಈಸಿ. ಇದನ್ನು ಹೇಗೆ ಫಿಕ್ಸ್ ಮಾಡ್ತಾರೆ ಅನ್ನೋದನ್ನು ಕೇಳೋಣ. ಹೌದು, ನೀವು ಇಲ್ಲಿ ನೋಡ್ಬೋದು, ಇದರಲ್ಲಿ ಕ್ಲಿಪ್ಸ್ ಥರ ಬರುತ್ತೆ, ಓಪನ್ ಮಾಡ್ಬೋದು. ಇದನ್ನು ಮೌಂಟ್ ಅಂತಾರೆ. ಇದನ್ನು ನಾವು ಇದಕ್ಕೆ ಮೌಂಟ್ ಮಾಡಿ ಅದಾದಮೇಲೆ ಇದನ್ನು ಟೈಟ್ ಮಾಡಿದ್ರೆ ಅಷ್ಟೇ. ಇವಾಗ ಈ ಥರ ಮೌಂಟ್ ರೆಡಿ. ಇದು ಸ್ಟ್ಯಾಂಡಿ. ಇದು ಒಂದು ನೀವು ಹಿಂಗೆ ಮಾಡೋಕ್ಕೂ ಯೂಸ್ ಆಗುತ್ತೆ. ಇನ್ನು ಉದ್ದ ಮಾಡ್ಕೊಬೇಕಂದ್ರೆ ಈಗ ಉದ್ದ ಮಾಡ್ಕೋಬೋದು. ಇಲ್ಲಾಂದರೆ ಇದನ್ನು ಮಿನಿ ಟ್ರೈಪಾಡ್ ಕೂಡ ಯೂಸ್ ಮಾಡ್ಬೋದು. ಮತ್ತು ಗೋಪುರದಲ್ಲಿ ನನಗೆ ಇಷ್ಟ ಆಗಿರೋದು ಅಂದರೆ ಎಲ್ಲ ಶೇಕ್ ಮತ್ತು ಏನಾದರೂ ವೈಬ್ರೇಷನ್ ಇದ್ದರೆ ಅದನ್ನು ಅಬ್ಸರ್ವ್ ಮಾಡಿ ಮಾಡುವಂಥದ್ದು. ಅದು ಯಾವ ಟೆಕ್ನಾಲಜಿ ಅಂದರೆ ಅದು? ಇದು ಗೋಪುರದಲ್ಲಿ ನಿಮಗೆ ಬರೋದೇನೆಂದರೆ ಇನ್ ಬಾಡಿ ಸ್ಟೆಬಿಲೈಸೇಷನ್ ಅಂತಾರೆ. GoPro 8ಅಲ್ಲಿ ಇತ್ತು, ಬೇರೆ ಬೇರೆ ಪ್ರೀವಿಯಸ್ ಮಾಡಲ್ಸಲ್ಲೂ ಇತ್ತು. ಬಟ್ ಇದರಲ್ಲಿ ಎಸ್ಪೆಷಲಿ 10ಅಲ್ಲಿ ಒನ್ ಆಫ್ ದ ಬೆಸ್ಟ್ ಸ್ಟೆಬಿಲೈಸೇಷನ್ ಸಿಸ್ಟಮ್ ಇದೆ. HyperSmooth 4 ಅಂತಾರೆ ಅದಕ್ಕೆ. ಆ ವರ್ಷನ್ 4ಅಲ್ಲಿ ನಿಮ್ಗೆ ಏನಾದ್ರೆ ನಡ್ಕೊಂಡು ಹೋದ್ರು ಕೂಡ ವೈಬ್ರೇಷನ್ ಆಗೋದು, ಶೇಕ್ ಆಗೋದು ಆ ಥರ ಏನೂ ಅನ್ಸಲ್ಲ. ಸ್ಮೂತ್ ಆಗಿ ಗಿಂಬಲ್ ಹಾಕೊಂಡು ಹೋಗ್ತಿದ್ದಾರೆ ಕ್ಯಾಮ್ರಾಗೆ ಅಂತಾರೆ. ಅಷ್ಟು ಸ್ಮೂತ್ ಬರುತ್ತೆ. ಸೊ ಎವ್ರಿ ಡೇ ಯೂಸ್ಗೆ ನಿಮ್ಗೆ ಯಾವುದೇ ಕಂಡೀಷನ್ ಇರಲಿ, ಓಡ್ತಿರ್ಲಿ ಅಥವಾ ಯಾವುದೋ ಒಂದು ಗಾಡಿ ಮೇಲೆ ಇರಲಿ, ಎಲ್ಲಿದ್ರು ನಿಮ್ಗೆ ಶೇಕು ಆಗಲ್ಲ, ವೈಬ್ರೇಷನ್ ಆಗಲ್ಲ. ಸೊ ಹಂಗಾಗಿ ಇದ್ರಲ್ಲಿ HyperSmooth ಅಂತ ಹೇಳ್ತಾರೆ. ಆ ಸ್ಟೆಬಿಲೈಸೇಷನ್ ಇನ್ ಬಾಡಿ ಸ್ಟೆಬಿಲೈಸೇಷನ್ ಇರುತ್ತೆ. ಮತ್ತು ಇನ್ ಬಾಡಿ ಮೈಕ್ ಇರುತ್ತೆ. ಮತ್ತು ಇದ್ರದ್ದು ಇನ್ನೊಂದು ವಿಶೇಷತೆ ಏನಂದರೆ ಇದು 33 ಫೀಟ್ ವಾಟರಲ್ಲಿ ಕೂಡ ವಾಟರ್ ಪ್ರೂಫ್ ಇರುತ್ತೆ. ವಾಟರಲ್ಲಿ ಮುಳುಗಿದ್ರು ಕೂಡ 33 ಫೀಟ್ ಮುಳುಗಿದ್ರು ಕೂಡ ಯಾವುದೇ ರೀತಿ ಏನು ತೊಂದರೆ ಆಗೋದಿಲ್ಲ. ಡೈರೆಕ್ಟ್ ಆಗಿ ನೀರಲ್ಲಿ ಜಂಪ್ ಮಾಡ್ಬೋದು, ನೀರಲ್ಲಿ ಜಂಪ್ ಮಾಡ್ಬೋದು. ಬಾವಿಲೆಲ್ಲ ಎಗರಿತೀರ ಗೊತ್ತಾ, ಕ್ಯಾಮ್ರಾ ಜೊತೆ ಇಟ್ಕೊಂಡಿರ್ಬೋದು. ಅದು ಆ್ಯಕ್ಚುಲಿ ಇದು ಕರೆಯೋದೇ ಆ್ಯಕ್ಷನ್ ಕ್ಯಾಮ್ರಾ ಅಂತ. ಏನಾರ ಡೈರೆಕ್ಟ್ ಆ್ಯಕ್ಷನ್ಸಲ್ಲಿ ನಾವು ಇದನ್ನು ಯೂಸ್ ಮಾಡ್ಬೋದು. ಇನ್ನು ಡಿಸ್ಅಡ್ವಾಂಟೇಜ್ ಅಥವಾ ಇನ್ನೂ ಒಂದು ಫೀಚರ್ ನನಗೆ ಇಷ್ಟ ಆಗದೇ ಇದ್ದಿದ್ದು ಅಂದರೆ ಇದಕ್ಕೆ ಯಾವುದೇ ಇನ್ಬಿಲ್ಟ್ ಲೈಟ್ ಬರಲ್ಲ. ಇವಾಗ ಔಟ್ಡೋರಿಗೆ ಸುಪೀರಿಯರ್ ಇದು. ಬಟ್ ಇಂಡೋರು ಮತ್ತು ಈವ್ನಿಂಗ್ ಟೈಮ್ ಆಯಿತು ಅಂತಂದರೆ ಗೋಪ್ರೋನ ಪಾಕೆಟಲ್ಲಿ ಇಟ್ಕೋಬೇಕಾಗುತ್ತೆ, ಬಳಸೋಕ್ಕೆ ಆಗಲ್ಲ. ಅದು ಯಾಕಿರ್ಬೋದು? ಇದು ಸೆನ್ಸರ್ಸ್ ಯೂಸ್ ಮಾಡಿರೋದು ನಿಮಗೆ ಲೋ ಲೈಟಲ್ಲಿ ಕಂಪೇರ್ ಟು ಪ್ರೀವಿಯಸ್ ವರ್ಷನ್ 8, 9 ಎಲ್ಲ ಯಾವುದಿತ್ತೋ ಅದಕ್ಕೆ ಕಂಪೇರ್ ಮಾಡಿಕೊಂಡ್ರೆ 10 ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ. ಓಕೆ. ಬಟ್ ಅಂದರೆ ನಾವು ಹೇಳ್ದಂಗೆ ಅಥವಾ ರಿವ್ಯೂಸ್ ಹೇಳ್ದಂಗೆ ಏನಂತಂದರೆ ನೈಟ್ ಟೈಮಲ್ಲಿ ಇದು ಲೋ ಲೈಟ್ ಕಂಡೀಷನ್ಸಲ್ಲಿ ತೀರಾ ಕೆಟ್ಟ ಪರ್ಫಾರ್ಮೆನ್ಸ್ ಅಲ್ವಾ. ಏನು ರೀಸನ್ ಅಂದರೆ ಇದಕ್ಕೆ ಸ್ಮಾಲ್ ಸೆನ್ಸರ್ಸ್ ಯೂಸ್ ಮಾಡಿರ್ತಾರೆ. ಸ್ಮಾಲ್ ಸೆನ್ಸರ್ಸಲ್ಲಿ ಗ್ರೈನ್ಸ್ ಜಾಸ್ತಿ ಬರುತ್ತೆ, ಹಾಗಾಗಿ ನಿಮಗೆ ಕೆಟ್ಟ ಪರ್ಫಾರ್ಮೆನ್ಸ್ ಬರುತ್ತೆ. ನಾವು ಯಾವಾಗಲೂ ಒಂದು ಬ್ಯಾಟ್ರಿ ಇಟ್ಕೊಂಡೇ ಹೋಗಿರ್ತೀವಿ ಟ್ರಾವೆಲ್ ಮಾಡುವಾಗ, ಹಾಗಾಗಿ ಸ್ವಲ್ಪ ಕವರ್ ಮಾಡ್ತಾ ಇದ್ದೀವಿ. ಗೋಪ್ರೋದಲ್ಲಿ ಇನ್ನೊಂದೇನು ವಿಶೇಷತೆ ಅಂದರೆ ಇವಾಗ ಬರ್ತಿರೋ ಹೊಸ GoPro 10ಅಲ್ಲಿ ನಿಮಗೆ ವಿಡಿಯೋ ಮಾಡ್ಸ್ ಅಂತ ಬರುತ್ತೆ. ಅಂದರೆ ಮಾಡ್ಸ್ನ ನೀವು ಯೂಸ್ ಮಾಡ್ಕೋಬೋದು. ಅದರಲ್ಲಿ ಇನ್ಬಿಲ್ಟ್ ಮೈಕ್ ಬರುತ್ತೆ ಮತ್ತು ಚಿಕ್ಕದು LED ಬರುತ್ತೆ. ಅದು ನಾವು ವೀಡಿಯೋ ಸೈಡಲ್ಲಿ ಹಾಕ್ತೀವಿ, ನೋಡಿ ಎಕ್ಸ್ಟ್ರಾ ಏನೇನು ಮಾಡ್ಸ್ ಬರುತ್ತೆ ಹೊಸದಾಗಿ ಬರ್ತಿರೋ GoProಗೆ ಅಂತ. ಈ ಒಂದು ಕ್ಯಾಮ್ರಾದಲ್ಲಿ ನಾನು ನೋಡಿದಾಗ ಇಲ್ಲಿ ಫ್ರಂಟ್ ಪಾರ್ಟ್ ಹೆಚ್ಚಿಗೆ ಎಕ್ಸ್ಪೋಸ್ ಆಗ್ತಾ ಇದೆ. ಸೊ ಏನಾದರೂ ಈ ಥರ ಬಿತ್ತು ಅಂತಂದರೆ ಫಸ್ಟ್ ಡ್ಯಾಮೇಜ್ ಆಗುವಂಥದ್ದು ಈ ಪಾರ್ಟ್. ಇದಕ್ಕೇನಾದರೂ ಸೊಲ್ಯೂಷನ್ ಇದೆಯಾ ಜೆಡಿ ಅವರೇ? GoPro 10ಅಲ್ಲಿ ಇನ್ನೊಂದು ವಿಶೇಷತೆ ಏನಂದರೆ ನಿಮ್ಮ ಮುಂದೆ ಇದೆಯಲ್ಲ ಇದು ಲೆನ್ಸ್ ಕ್ಯಾಪ್, ಇದು ನೀವು ಚೇಂಜ್ ಮಾಡ್ಬೋದು. ಇದು ತೆಗೆದು ಇದಕ್ಕೆ ಬೇರೆ ಲೆನ್ಸಸ್ ಹಾಕ್ಬೋದು. ಇನ್ನೂ ವೈಡ್ ಆಂಗಲ್ ಲೆನ್ಸ್ ಹಾಕ್ಬೋದು ಅಥವಾ ಮ್ಯಾಕ್ರೋ ಲೆನ್ಸ್ ಹಾಕ್ಬೋದು. ಡಿಫ್ರೆಂಟ್ ವೆರೈಟೀಸ್ ಆಫ್ ಲೆನ್ಸ್ ಹಾಕ್ಬೋದು. ಸೂಪರ್. ಸ್ಕ್ರಾಚಸ್ ಆಯಿತು ಅದನ್ನು ಕೂಡ ನಾವು ರಿಪ್ಲೇಸ್ ಮಾಡ್ಬೋದು. ಯಾಕಂದರೆ ಇದೆ ಅಲ್ವಾ ನಿಮಗೆ ಇದು ಜಾಸ್ತಿ ಡೇಂಜರ್ಸ್ ಎಕ್ಸ್ಪೋಸ್ ಆಗೋಂಥ ಜಾಗದಲ್ಲಿ ನೋಡಿ ಇದನ್ನ ಚೇಂಜ್ ಮಾಡ್ಬೋದು ನೀವು. ಇದು ಬೇಡ ಅಂತಂದರೆ ರಿಮೂವ್ ಮಾಡ್ಬೋದು ಮತ್ತು ಹಾಕ್ಬೋದು. ಜೆಡಿ ಅವರೇ, ಇದರ ಬ್ಯಾಟ್ರಿ ಬ್ಯಾಕಪ್ ಬಗ್ಗೆ ಮತ್ತೆ ಸಾಮಾನ್ಯವಾದಂತಹ ಸಮಸ್ಯೆಗಳು ಏನು ಪ್ರಾಬ್ಲಮ್ ಬರ್ಬೋದು? ಗೋಪುರದಲ್ಲಿ ಕಂಟಿನ್ಯೂಸ್ ಶೂಟ್ ಮಾಡ್ತೀರಾ ಅಂತಂದರೆ ಅಥವಾ ಗ್ಯಾಪ್ ಕೊಟ್ಟು ಶೂಟ್ ಮಾಡ್ತೀರಾ ಅಂದ್ರೂ ನಿಮ್ಗೆ ಒಂದು 30 ಮಿನಿಟ್ಸ್ ಬರುತ್ತೆ ಕಂಟಿನ್ಯೂಸ್. 30 to 40 ಮಿನಿಟ್ಸ್ ನಿಮ್ಗೆ ಕಂಟಿನ್ಯೂಸ್ ರೆಕಾರ್ಡಿಂಗ್ ಹಾಗೆ ಬೇಕು ಅಂದರೆ ನೀವು ರೆಕಾರ್ಡ್ ಮಾಡ್ತಾನೆ ಕೂಡ ಪವರ್ ಬ್ಯಾಂಕ್ ಕನೆಕ್ಟ್ ಮಾಡ್ಕೋಬೋದು. ಅಥವಾ ಸ್ಪೇರ್ ಬ್ಯಾಟ್ರೀಸ್ ಯೂಸ್ ಮಾಡಿದ್ರೆ ಸ್ಪೇರ್ ಬ್ಯಾಟ್ರೀಸ್ ಕೂಡ ಯೂಸ್ಫುಲ್ ಆಗುತ್ತೆ. ಮತ್ತು ಇದು ಓವರ್ ಹೀಟ್ ಆಗುತ್ತೆ. ಅಂದರೆ ನೀವು ಕಂಟಿನ್ಯೂಸ್ ಯೂಸ್ ಮಾಡಿದ್ರೆ ಓವರ್ ಹೀಟ್ ಆಗಿ ಕ್ಯಾಮ್ರಾ ತಾನೇ ಆಫ್ ಆಗುತ್ತೆ. ಅದೊಂದು ಫೀಚರ್ ಇರುತ್ತೆ ಇದರಲ್ಲಿ. ನೀವು ಜಾಸ್ತಿ ಏನಾದರೂ ಎಕ್ಸ್ಟ್ರೀಮ್ ವೆದರ್ ಕಂಡೀಷನ್ಸಲ್ಲಿ ಯೂಸ್ ಮಾಡ್ತಿದ್ರೆ ನಿಮ್ಗೆ ಆಟೋಮೆಟಿಕ್ಕಾಗಿ ಆಫ್ ಆಗಿಬಿಡುತ್ತೆ. ಅದೊಂದು ನೀವು ಡೌನ್ ಸೈಡ್ ಅನ್ಬೋದು ಈ ಕ್ಯಾಮ್ರಾದಲ್ಲಿ. ಇದೊಂದೇ ಕಲರ್ ಇರೋದು? ಹೌದು. ಮೊದಲು GoProದಲ್ಲಿ ಸಿಲ್ವರ್ ವರ್ಷನ್ ಅಂತ ಬರ್ತಿತ್ತು, ಅಂದರೆ ಒಂದೊಂದು ಪ್ರೈಸ್ ರೇಂಜ್ ಬೇರೆ ಇತ್ತು. ಮತ್ತು ಬ್ಲ್ಯಾಕ್ ವರ್ಷನ್ ಅಂತ ಬರ್ತಿತ್ತು. ಬಟ್ GoPro 8 ಆದಮೇಲಿಂದ ಎಲ್ಲನೂ ಒಂದೇ ವರ್ಷನ್, ಬ್ಲ್ಯಾಕ್ ವರ್ಷನ್, ಒಂದೇ ಕಲರ್ ಬರೋದು. ಇದಿಷ್ಟು GoProದಾಯ್ತು. ಈಗ ಬಹಳ ಕುತೂಹಲದಿಂದ ನಾವು ಕಾಯ್ತಾ ಇರೋ ಒಂದು ಲಾಸ್ಟ್ ವಿಷಯ ಅಂತಂದ್ರೆ ಅದು ಪ್ರೈಸ್. ಹೌದು. ಇಂಡಿಯಾಕ್ಕೂ ಮತ್ತು ಫಾರಿನ್ ಕಂಟ್ರಿ ಎಲ್ಲಿ ತಗೋಬೇಕು ಮತ್ತೆ ಎಷ್ಟು ಡಿಫ್ರೆನ್ಸ್ ಆಗುತ್ತೆ ಅಂತ ಹೇಳ್ಬಿಡಿ ಸ್ವಲ್ಪ. ಅಂದರೆ ಇದು ಗ್ಲೋಬಲ್ ವಾರಂಟಿ ಇರುತ್ತೆ.
ನೀವು ವರ್ಲ್ಡಲ್ಲಿ ಎಲ್ಲೇ ತೊಗೊಂಡ್ರು ಇದಕ್ಕೆ ಗ್ಲೋಬಲ್ ವಾರಂಟಿ ಕವರ್ ಆಗುತ್ತೆ. ನಿಮಗೆ GoPro 10 ಬಂದು 1 year ವಾರಂಟಿ ಇರುತ್ತೆ. ಸೊ ಇದು ಗ್ಲೋಬಲ್ ವಾರಂಟಿ. ನೀವು ಎಲ್ಲೇ ಯಾವುದೇ ದೇಶದಲ್ಲಿ ತೊಗೊಂಡ್ರು ನಿಮಗೆ 1 ವರ್ಷ ವಾರಂಟಿ ಇರುತ್ತೆ. ಎಕ್ಸ್ಟ್ರಾ ವಾರಂಟಿ ಬೇಕು ಅಂದರೆ ನೀವು ತೊಗೊಬೇಕಾದ್ರೆ ಪರ್ಚೇಸ್ ಮಾಡ್ಬೋದು. ಆಸ್ ಆಫ್ ನಾವು ಇಂಡಿಯಾದಲ್ಲಿ ಇವಾಗ ಇದು 43,000 ರಫ್ಲಿ ಅಮೆಝಾನಲ್ಲಿ 43-44,000 ಸೇಲ್ ಆಗ್ತಿದೆ. ಬರೀ ಬಾಡಿ ಮಾತ್ರ, ಇದ್ರ ಜೊತೆ ಎಕ್ಸ್ಟ್ರಾ ಬ್ಯಾಟ್ರಿ ಅದೆಲ್ಲ ಏನಿರಲ್ಲ. ಇದು ಯಾವುದು ಬರಲ್ಲ, ಇದೆಲ್ಲ ಯಾವುದು ಬರಲ್ಲ. ಓನ್ಲಿ ಆಕ್ಷನ್ ಕ್ಯಾಮ್ರಾ 10. ನೀವು ಬೇರೆ ಕಂಟ್ರೀಸ್ ಅಂದ್ರೆ USA, ಹೌದು, ಮತ್ತೆ ದುಬೈ, ಮೇಜರ್ ಹೊರಗಡೆ ಕಂಟ್ರೀಸ್ ನಾನು ಕೇಳಿರೋ ಪಟ್ಟಿಗೆ USA ಮತ್ತೆ ದುಬೈಯಲ್ಲಿ ಸ್ವಲ್ಪ ಕಂಪೇಟಿವ್ಲಿ ಚೀಪ್ ಇದೆ. ಅಂದ್ರೆ ಇವಾಗ 43,000 ಇದೆ ಅಂದ್ರೆ ಅಲ್ಲಿ 30-32 ಸಾವಿರಕ್ಕೆ ಇಂಡಿಯನ್ ರುಪೀಸ್ಗೆ ಸಿಗುತ್ತೆ. ಅದು ಕಾಂಬೋನೇ ಸಿಗುತ್ತೆ. ನಿಮ್ಗೆ 35,000 ರೂಪಾಯಿಗೆ ಕಾಂಬೋ ಕಿಟ್ಟೇ ಸಿಗುತ್ತೆ. ಸಿಕ್ಕಿರೋದು ಇದು ಎಕ್ಸಾಕ್ಟ್ ಆಗಿ 35,000 ಎಂಟೈರ್ ಇದು ಕಾಂಬೋ. ಹೌದು. ಅದ್ರ ಜೊತೆಗೆ ನಾನು 4 years ವಾರಂಟಿ ಎಕ್ಸ್ಟ್ರಾ ಹಾಕ್ಸ್ಕೊಂಡೆ. ಅದು ಸ್ವಲ್ಪ ಒಂದು $89 ಏನೋ ಎಕ್ಸ್ಟ್ರಾ ಪೇ ಮಾಡಿದ್ದೀನಿ. ಅದರ್ವೈಸ್ ಎಷ್ಟು $449 ಅಲ್ವಾ? ಹೌದು. ಇನ್ನೊಂದು ವಿಶೇಷ ಅಂದ್ರೆ ಪ್ರತಿ ವರ್ಷನ್ ಕೂಡ ಹೊಸ ವರ್ಷನ್ ಸೇಮ್ ಪ್ರೈಸ್ ಅಲ್ಲಿ ಇರುತ್ತಂತೆ, $449ಗೆ. ಆಮೇಲೆ ಪ್ರೀವಿಯಸ್ ವರ್ಷನ್ ಪ್ರೈಸ್ ಎಷ್ಟು ಜಂಪ್ ಆಗುತ್ತೆ ಎವ್ರಿ ಟೈಮ್. ಹೊಸ ವರ್ಷನ್ ಬಂದಾಗ ಅದ್ರದೊಂದು $200 ಕಡಿಮೆ ಆಗುತ್ತೆ. ಅಂದ್ರೆ ಆಲ್ಮೋಸ್ಟ್ ರಫ್ಲಿ ಇವಾಗ $500 ರಿಲೀಸ್ ಆಗುತ್ತೆ ಅಂತಂದ್ರೆ ಹೊಸದೇನಾದ್ರು ಬಂದಾಗ ಪ್ರೀವಿಯಸ್ ವರ್ಷನ್ ಇವಾಗ 11 ಬಂತು ಅಂದ್ರೆ 10 ಒಂದು $200 ಕಡಿಮೆ ಆಗುತ್ತೆ. ಸೊ ಯಾವಾಗಲೂ ಪ್ರೀವಿಯಸ್ ವರ್ಷನ್ಗೆ ಹೋಗೋದು ಬೆಸ್ಟ್ ಅಲ್ವಾ? ಅಂದ್ರೆ ನೀವು ಬಜೆಟ್ ಅಲ್ಲಿ ನೋಡ್ತಾ ಇದ್ದೀರಾ ಅಂತಂದ್ರೆ ನಿಮ್ಮ ಹತ್ರ ದುಡ್ಡು ಚೆನ್ನಾಗಿದೆ ಅಂದ್ರೆ ಹೊಸ ವರ್ಷನ್ಗೆ ಹೋಗಿ. ಮತ್ತೆ ಇನ್ನೊಂದು ವಿಶೇಷ ಅಂದ್ರೆ US ಇಂದ ಯಾರಾದ್ರೂ ನಮ್ಗೆ ಪರಿಚಯದವ್ರು ಬರ್ತಾ ಇದ್ರೆ ಒಳ್ಳೇದು. ಯಾಕಂದ್ರೆ ಅಲ್ಲಿ ಟ್ಯಾಕ್ಸ್ ಅನ್ನ ಉಳಿಸೋಕ್ಕೆ ಅಥವಾ ಈ ತರ ಪ್ರೈಸ್ ಬೆನಿಫಿಟ್ ಅನ್ನ ತಗೊಳ್ಬೇಕು ಅಂತ ತುಂಬಾ ಜನ ಟ್ರೈ ಮಾಡ್ತಾರೆ ಅಂತಾನೆ ಅಲ್ಲಿ ನಮ್ಗೆ ಏರ್ಪೋರ್ಟ್ ಅಲ್ಲಿ ಸ್ವಲ್ಪ ಸಮಸ್ಯೆ ಆಗುತ್ತೆ. ಸೊ ಹಾಗಾಗಿ ಅದೇನ್ ಮಾಡ್ತಾರೆ ಅಂದ್ರೆ ನಮ್ಮ ಪರಿಚಯದವರು ಅದನ್ನ ನಮ್ಮ ಸ್ವಂತ ಯೂಸ್ ಅಂತ ಅದನ್ನ ಆಲ್ರೆಡಿ ಬಾಕ್ಸ್ ಅನ್ನ ಅನ್ಬಾಕ್ಸಿಂಗ್ ಮಾಡಿ ಓಪನ್ ಮಾಡಿ ಸಣ್ಣ ಪುಟ್ಟ ಕ್ಲಿಪ್ಸ್ ಅನ್ನ ಮಾಡ್ಕೊಂಡೇ ಬರ್ತಾರೆ. ಅದು ಕಾಮನ್ ಆಗಿರುವಂತದ್ದು. ಸೊ ನಿಮಗೆ ಅತಿ ಕ್ಲೋಸ್ ಇರೋರು ಅಥವಾ ಸ್ವಲ್ಪ ಚೆನ್ನಾಗಿ ಹ್ಯಾಂಡಲ್ ಮಾಡೋರನ್ನೇ ನೀವು ಗುರ್ತಾ ಹಿಡಿದು US ಅಲ್ಲಿ ಇರೋರು ಅಥವಾ ದುಬೈದಲ್ಲಿ ಇರೋರು ಅಂಥವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡಿ ತರಿಸಿದ್ರೆ ನಿಮಗೆ ಅದೇ ಒಂದು 15,000ದಿಂದ 20,000ವರೆಗೂ ಸೇವ್ ಮಾಡ್ಬೋದು. ಹೌದು, ಖಂಡಿತ. ಅಂದ್ರೆ ನೀವು ಅದ್ರ ಬಗ್ಗೆ ರಿಸರ್ಚ್ ಮಾಡಬೇಕು ಆನ್ಲೈನಲ್ಲಿ ಯಾವ ಕಂಟ್ರಿಲಿ ಕಡಿಮೆ ಸಿಗ್ತದೆ. ಒಂದೊಂದು ಕಂಟ್ರೀಸಲ್ಲಿ ಆಫರ್ಸ್ ಇರುತ್ತೆ ಸಮ್ಟೈಮ್ಸ್. ಆ ಥರ ನೋಡಿ ಆ ಟೈಮಲ್ಲಿ ಯಾರು ಬರೋರಿದ್ರೆ ತರಿಸ್ಕೊಳ್ಳೋದು ಒಳ್ಳೆ ಡಿಸಿಷನ್. ಇನ್ನೂ ಒಂದು ಒಳ್ಳೆ ಆಫರ್ ಅಂದ್ರೆ US ಅಲ್ಲಿ ಯಾವತ್ತದು ಥ್ಯಾಂಕ್ಸ್ ಗಿವಿಂಗ್ ಡೇ ಅಲ್ಲ, ಥ್ಯಾಂಕ್ಸ್ ಗಿವಿಂಗ್ ಡೇ, ಬ್ಲ್ಯಾಕ್ ಫ್ರೈಡೇ, ಹಾಲೋವಿನ್ ಡೇ ಅಂತ ಈ ಟೈಮಲ್ಲಿ ಬರುತ್ತೆ. ನವೆಂಬರ್ ಈ ಟೈಮಲ್ಲಿ ಬರುತ್ತೆ. ಅವಾಗ ಆಲ್ಮೋಸ್ಟ್ ಆಲ್ ಇದೆಲ್ಲ ಒಂದು ಇವಾಗ $500 ಇರೋದು ಒಂದು $350, $300 ಈ ಥರ ರೇಂಜ್ಗೆಲ್ಲ ನಿಮ್ಗೆ ಕಡಿಮೆ ಬೆಲೆಗೆ ಸಿಗುತ್ತೆ. ಸೊ ವರ್ಷಕ್ಕೊಂದ್ಸಲ ಕಾಯ್ದು ಯಾರಾದರೂ ಇನ್ವೆಸ್ಟ್ಮೆಂಟ್ ಮಾಡಿ ತಗೊಳ್ಬೇಕು ಅಂತ ಐಡಿಯಾಸ್ ಇದ್ದವ್ರಿಗೆ ಅಂತ ಟೈಮಲ್ಲಿ ಪರ್ಚೇಸ್ ಮಾಡೋದು ಒಳ್ಳೆ ಐಡಿಯಾ. ಹಾಗೆ ನೀವು ಪಕ್ಕದಲ್ಲಿ ಗಮನಿಸಿರ್ಬೋದು ಈ ಒಂದು ಹೆಲ್ಮೆಟ್ಗೆ ಹಾಕುವಂತ ಒಂದು ಬ್ಯಾಂಡ್ ಇದೆ. ಆಕ್ಚುಲಿ ಇದು ಎಕ್ಸ್ಟ್ರಾ ತಗೊಂಡಿದ್ದಲ್ವೇನ್ರಿ? ಹೌದು, ಇದೆಲ್ಲ ಎಕ್ಸ್ಟ್ರಾ ಬರುತ್ತೆ. GoProಗೆ more than 50 ಆಕ್ಸೆಸರೀಸ್ ಇರುತ್ತೆ. ಅಂದ್ರೆ ಇವಾಗ ಯಾರಾದ್ರು ಬೈಕ್ ವ್ಲಾಗರ್ಸ್ ಇದ್ರೆ ಅವ್ರಿಗೊಂದು ಮೌಂಟ್ ಇರುತ್ತೆ. ಕಾರಲ್ಲಿ ಯಾರಾದ್ರು ಅದು ಮೌಂಟ್ ಮಾಡ್ಬೇಕಂದ್ರೆ ಕಾರಿಗೆ ರಿಲೇಟೆಡ್ ಆಗಿ ಆಕ್ಸೆಸರೀಸ್ ಇರುತ್ತೆ. ಇದು ಬಂದು ಹೆಡ್, ಇದನ್ನ ಎಸ್ಪೆಷಲಿ ಸೈಕ್ಲಿಂಗ್ ಮಾಡೋರು ಅಥವಾ ಟ್ರೆಕ್ಕಿಂಗ್ ಮಾಡೋರು ಈ ತರದವ್ರು ಯೂಸ್ ಮಾಡ್ತಾರೆ. ಸ್ಕೇಟಿಂಗ್ ಮಾಡೋರು ಈ ತರ ಇದನ್ನ ತಲೆಗೆ ಹಾಕೊಂಡು ಇಲ್ಲಿ ನೀವು ಇದು ಹಾಕೋಬಹುದು, GoPro ಹಾಕೋಬಹುದು. ಇಲ್ಲಿ ನೋಡಿ ಕಾಣಿಸಿದೆ ಅಲ್ವಾ, ಗಾಡಿ ಮೌಂಟ್ ಇದೆ. ಈ GoPro ತೆಗೆದು ಇಲ್ಲಿ ಹಾಕೊಂಡು ತಲೆಗೆ ಹಾಕೊಂಡ್ರೆ ಮುಗೀತು ಕತೆ. ಮತ್ತೆ ಎದೆಗೂ ಕೂಡ ಚೆಸ್ಟ್ ಕೂಡ ನಾನು ಎಲ್ಲ ನೋಡ್ದಂಗಿತ್ತು. ಮತ್ತೆ ಆರ್ಮ್ಗೆ ಎಲ್ಲ ಕಡೆ more than 50 ಆಕ್ಸೆಸರೀಸ್ ಇರುತ್ತೆ. ನಿಮ್ ಯೂಸ್ ತಕ್ಕನಾಗ ಯಾವ್ದು ಬೇಕೋ ಆ ಥರ ಆಕ್ಸೆಸರೀಸ್ ನೀವು ತೊಗೊಬೋದು. ಒಂದೇ ಲಾಸ್ಟ್ ಪ್ರಾಡಕ್ಟ್ ಹೇಳ್ಬೋದು ಅಂದ್ರೆ ಇದು ಸಕಲ ಕಲಾ ವಲ್ಲಭ ಅಂತಾರೆ, ಗೊತ್ತಾ? ಅದನ್ನ ಈ ಕ್ಯಾಮ್ಗೆ ಇಡ್ಬೋದು. ನೋಡಿ, ಈ ಒಂದು ಸಕಲ ಕಲಾ ವಲ್ಲಭನ ಒಂದು ಪರಿಚಯ ನಿಮಗಾಯ್ತು. ಇವಾಗ ನಿಮಗೆ ಅವಶ್ಯಕತೆ ಇದ್ರೆ ಇದನ್ನ ಪರ್ಚೇಸ್ ಮಾಡಿ, ನಾವು ಹೇಳಿದ ಒಂದು ಟೆಕ್ನಿಕ್ ಅನ್ನ ಯೂಸ್ ಮಾಡಿ. ಮತ್ತೆ ಆ ಒಂದು ಕ್ವಶನ್ಸ್ಗಳು ಇನ್ನು ಕಡಿಮೆ ಆಗುತ್ತೆ ಅಂತ ಅನ್ಕೋತೀವಿ ನಾವು. ಯಾಕಂದ್ರೆ ಎಲ್ಲಿ ಪರ್ಚೇಸ್ ಮಾಡ್ತೀರಿ, ಯಾವ ಟೂಲನ್ನು ಯೂಸ್ ಮಾಡ್ತೀರಿ, ನಿಮ್ಮ ಕ್ಯಾಮ್ರಾ ಯಾವುದು, ಇವೆಲ್ಲ ಪ್ರಶ್ನೆಗಳು ಪಾಪ ನೀವು ಕೇಳ್ತಾ ಇದ್ರಿ. ಬಟ್ ಉತ್ತರ ನಾವು ಎಷ್ಟು ಕೊಟ್ಟು ಬಿಟ್ಟು ಹೋಗುತ್ತಿಲ್ಲ. ಸೊ JD ಅವರಿಗೆ ನಾವು ಒಂದು ಥ್ಯಾಂಕ್ಸ್ ಅನ್ನು ಹೇಳ್ಬಿಡೋಣ ಇವಾಗ, ಇಷ್ಟೊತ್ತು ನಮ್ಮ ಜೊತೆ ಇದ್ದಿದ್ದಕ್ಕೆ. ಥ್ಯಾಂಕ್ ಯು JD ಅವರೇ, ಥ್ಯಾಂಕ್ ಯು ಸೊ ಮಚ್. ಸಿಗೋಣ, ಬಾಯ್.